ಹಾಯ್ ಹಲೋ ನಮಸ್ಕಾರ. MS ವಿಷನ್ ಅಕಾಡೆಮಿಗೆ ಸ್ವಾಗತ ಸುಸ್ವಾಗತ. ಸೊ ಟುಡೇ ಕ್ಲಾಸ್ ಬಂದ್ಬಿಟ್ಟು ಏನಪ್ಪಾ ಅಂತಂದ್ರೆ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಒಳಗಡೆ ನಾವು ಬ್ಯಾಕ್ಗ್ರೌಂಡ್ ಬಗ್ಗೆ ನೋಡ್ತಾ ಇದ್ವಿ, ಹಿಸ್ಟೋರಿಕಲ್ ಬ್ಯಾಕ್ಗ್ರೌಂಡ್ ಬಗ್ಗೆ ನೋಡ್ತಾ ಇದ್ವಿ. ಸೊ ಇವತ್ತೇನ್ ನೋಡ್ತಿದೀವಪ್ಪ ಅಂತಂದ್ರೆ ಪಿಟ್ಸ್ ಇಂಡಿಯಾ ಆಕ್ಟ್ ಆಗಿರ್ಬೋದು ಅಥವಾ ಆಕ್ಟ್ ಆಫ್ 1786 ಆಗಿರ್ಬೋದು, ಇವೆರಡು ಆಕ್ಟ್ ಗಳ ಬಗ್ಗೆ ಟುಡೇ ಕ್ಲಾಸ್ ಒಳಗಡೆ ಡಿಸ್ಕಷನ್ ಮಾಡಮ್ರಿ. ಸೊ ಇವತ್ತೇನ್ ವಿಶೇಷಪ್ಪ ಅಂತಂದ್ರೆ ಇಂಟರ್ನ್ಯಾಷನಲ್ ಯೋಗ ಡೇ, ಓಕೆನಾ, ಅಂತಾರಾಷ್ಟ್ರೀಯ ಯೋಗಾ ದಿನವನ್ನ ಆಚರಿಸ್ತಾ ಇದೀವಿ. ಸೊ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಯೋಗಾ ದಿನವನ್ನ ಆಚರಿಸ್ತಾ ಇದೀವಪ್ಪ ಅಂತಂದ್ರೆ ಯೋಗದ ಒಂದು ಮಹತ್ವ ಯಾವ ರೀತಿ ಐತಿ, ಹೌದಾ, ಆ ಯೋಗವನ್ನು ಮಾಡ್ತಕ್ಕಂಥದ್ರಿಂದ ನಮ್ಮ ಭವಿಷ್ಯ ಆಗಿರ್ಬೋದು, ನಮ್ಮ ಹೆಲ್ತ್ ಆಗಿರ್ಬೋದು, ನಮ್ಮ ಆರೋಗ್ಯ ಆಗಿರ್ಬೋದು, ನಮ್ಮ ಫ್ಯೂಚರ್ ಆಗಿರ್ಬೋದು ಎಷ್ಟು ಉಜ್ವಲವಾಗುತ್ತಾ ಅನ್ನೋದ್ರ ಬಗ್ಗೆ ಸಮೇತ ನಾವೇನ್ ಮಾಡ್ಬೇಕ್ರಿ, ಈ ದಿನಮಾನಗಳಲ್ಲಿ ಅದನ್ನ ಅಳವಡಿಸ್ಕೊಳ್ಬೇಕು. ಹೌದಾ, ಅದೊಂದು ಒಳ್ಳೆಯ ಒಂದು ಅಭ್ಯಾಸ. ಹೌದಾ, ಡೈಲಿ 1 hour ಆದ್ರೂ ನಾವು ಅದಕ್ಕೆ ತಗೊಟ್ರೆ ಇಟ್ಸ್ ಇನ್ಕ್ರೆಡಿಬಲ್, ಓಕೆನಾ. ಸೊ ಮುಂದಿನ ದಿನಮಾನಗಳು ನಮಗೆ ಏನಾಗಿರುತ್ತವ, ಬಹಳ ಮಹತ್ವಪೂರ್ಣವಾಗಿ ನಮಗೆ ಬರೋದಕ್ಕ ಸಾಧ್ಯ ಆಗುತ್ತಾ. ಓಕೆನಾ. ಓಕೆ, ಲೆಟ್ಸ್ ಕ್ಲಾಸ್. ಓಕೆ, ಸೊ ಫಸ್ಟ್ ಒಂದು ಪಿಟ್ಸ್ ಇಂಡಿಯಾ ಆಕ್ಟ್ ಆಫ್ 1784. ಹೌದಾ, ಸೊ 1784ರ ಪಿಟ್ಟನ ಶಾಸನ ಏನ್ ಹೇಳ್ತದಪ್ಪ ಅಂತ ಡಿಸ್ಕಷನ್. ಓಕೆ, ಫಸ್ಟ್ ನೋಡ್ರಿ, ಇಟ್ ಡಿಸಿಗ್ವಿಶ್ಡ್ ಬಿಟ್ವೀನ್ ನೋಡ್ರಿ ಏನ್ ಹೇಳಾರ, ಬಿಟ್ವೀನ್ ಕಮರ್ಷಿಯಲ್ ಅಂಡ್ ಪೊಲಿಟಿಕಲ್ ಫಂಕ್ಷನ್ಸ್ ಆಫ್ ದ ಕಂಪನಿ. ಏನ್ ವಿಶೇಷವಾಗಿ ಇಲ್ಲಿ ತಗೊಂಬಂದಿದ್ದಾರೆ, ಹೌದಾ, ಏನನ್ನ ಬಿಟ್ವೀನ್ ನಡುವೆ ಯಾವುದನ್ನ ತಗೊಂಬಂದಿರಪ್ಪ ಅಂತಂದ್ರೆ ಒಂದು ವಾಣಿಜ್ಯ ಆಗಿರ್ತಕ್ಕಂಥದ ಕಾರ್ಯಗಳಾಗಿರ್ಬೋದು ಅಥವಾ ರಾಜಕೀಯ ಕಾರ್ಯಗಳ ಕಂಪನಿ ಏನ್ ಮಾಡಕ್ ಹೋದ್ರಲ್ಲಿ ವಿಭಾಗ ಮಾಡಕ್ ಹೊಂದೈತಿ, ವಿಶೇಷವಾಗಿ ನೋಡ್ತಾ ಇದೆ ಅಂತ ಹೇಳ್ತಾರೆ. ಸೊ ಅದು ಮುಂದುವರೆದು ಹೇಳ್ತಾರೆ ನೋಡ್ರಿ, ಈ ಒಂದು ಆಕ್ಟ್ ಒಳಗಡೆ ಇಟ್ ಅಲೌಡ್ ದ ಕೋರ್ಟ್ ಆಫ್ ಡೈರೆಕ್ಟರ್ ಟು ಮ್ಯಾನೇಜ್ ದ ಕಮರ್ಷಿಯಲ್ ಅಫೇರ್ಸ್. ಸೊ ಈ ಕೋರ್ಟ್ ಆಫ್ ಡೈರೆಕ್ಟರ್ ಐತಲ್ರಿ, ಇದು ಏನ್ ಮಾಡಕ್ ಹೊಂದೈತಿ ಹೇಳ್ರಿ, ಕಮರ್ಷಿಯಲ್ ಅಫೇರ್ಸ್ ನ ಏನ್ ಮಾಡಕ್ ಹೊಂದೈತಿ, ಮ್ಯಾನೇಜ್ ಮಾಡಕ್ ಹೊಂದೈತಿ. ನೆಕ್ಸ್ಟ್ ನೋಡ್ರಿ, ಬಟ್ ಕ್ರಿಯೇಟ್ ಎ ನ್ಯೂ ಬಾಡಿ ಇಟ್ಸ್ ವೆರಿ ಇಂಪಾರ್ಟೆಂಟ್. ಓಕೆನಾ, ಯಾಕಪ್ಪ ಅಂತಂದ್ರೆ ಇಲ್ಲಿ ನೀವು ಬಾಡಿನ ತರಕ್ ಕುಂತಾರ, ಯಾವ್ದು ಕಾಲ್ಡ್ ದ ಬೋರ್ಡ್ ಆಫ್ ಕಂಟ್ರೋಲ್. ಸೊ ಬೋರ್ಡ್ ಆಫ್ ಕಂಟ್ರೋಲ್ ಅನ್ನೋದನ್ನು ಯಾವ ಒಂದು ಆಕ್ಟ್ ಮೂಲಕ ನಾವು ತಂದಿವಪ್ಪ ಅಂತ ಕ್ವಶನ್ ಕೇಳ್ತಾರೆ ಬಹಳ ಸಲ. ಹೌದಾ, ಎಷ್ಟಾಗ ನೋಡ್ರಿ ಅದು 1784 ಒಳಗಡೆ ಇಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಸೊ ಇದೇನ್ ಮಾಡುತ್ತೆ ನೋಡ್ರಿ, ಟು ಮ್ಯಾನೇಜ್ ದ ಪೊಲಿಟಿಕಲ್ ಅಫೇರ್ಸ್. ಸೊ ಇಲ್ಲಿ ಏನ್ ಮಾಡಿದ್ರೆ ಫಸ್ಟ್ ಏನ್ ಹೇಳಿದ್ರೆ ಹೇಳ್ರಿ, ಕಮರ್ಷಿಯಲ್ ಅಂಡ್ ಪೊಲಿಟಿಕಲ್ ನ ಒಂದು ಫಂಕ್ಷನ್ಸ್ ಗಳನ್ನ ವಿಭಾಗ ಮಾಡ್ಯಾರಂತ. ಅದನ್ನ ಯಾರ್ಯಾರಿಗೆ ಕೊಟ್ಟಾರಪ್ಪ ಅಂತಂದ್ರ ಇತ್ತಗೊಬ್ಬತ್ತು ಕೊಟ್ಟಾರ. ಯಾರಿಗೆ ಅಂತಂದ್ರೆ ಕೋರ್ಟ್ ಆಫ್ ಡೈರೆಕ್ಟರ್ಗೆ ನೀವು ಏನ್ ಮಾಡ್ರಿ, ಕಮರ್ಷಿಯಲ್ ಅಫೇರ್ಸ್ ನ ನೋಡ್ಕೊಂಡು ಹೋಗ್ರಿ. ಈಗ ನಾವು ಬೋರ್ಡ್ ಆಫ್ ಕಂಟ್ರೋಲ್ ಅನ್ನು ಕ್ರಿಯೇಟ್ ಮಾಡಿವಲ್ರಿ, ನೀವೇನ್ ಮಾಡ್ರಿ, ಪೊಲಿಟಿಕಲ್ ಅಫೇರ್ಸ್ ನ ನೋಡ್ಕೊಂಡು ಹೋಗ್ರಿ ಅಂತ. ಇದು ಯಾರು ಹೇಳಕ್ ಕುಂತಾರ, ಪಿಟ್ಸ್ ಇಂಡಿಯಾ ಆಕ್ಟ್ ಮೂಲಕ ಯಾರು ಹೇಳಕ್ ಕುಂತಾರ ಹೇಳ್ರಿ, ಯಾವೊಂದು ಪಾರ್ಲಿಮೆಂಟ್ ಹೇಳಕ್ ಬಂದೈತಿ, ಬ್ರಿಟಿಷ್ ಪಾರ್ಲಿಮೆಂಟ್ ಹೇಳಕ್ ಬಂದೈತಿ. ಹೌದಾ, ಸೊ ನೋಡ್ರಿ ನೆಕ್ಸ್ಟ್ ಹೇಳಕ್ ಕುಂತಾರ, ಇಟ್ ಎಸ್ಟಾಬ್ಲಿಷ್ಡ್ ಎ ಸಿಸ್ಟಮ್ ಆಫ್ ಡುಬಲ್ ಗವರ್ನಮೆಂಟ್. ಇಟ್ ಈಸ್ ವೆರಿ ಇಂಪಾರ್ಟೆಂಟ್. ಇದು ಒಂದೇ ಪಾಯಿಂಟ್ ಒಳಗಡೆ ನೋಡ್ರಿ ಎಷ್ಟು ಇಂಪಾರ್ಟೆಂಟ್ ಅದ. ಒಂದು ಬೋರ್ಡ್ ಆಫ್ ಕಂಟ್ರೋಲ್ ಹೇಳ್ಯಾರ, ಆಮೇಲೆ ಕೋರ್ಟ್ ಆಫ್ ಡೈರೆಕ್ಟರ್ ಏನ್ ಕೆಲಸ ಮಾಡ್ಬೇಕು, ಬೋರ್ಡ್ ಆಫ್ ಕಂಟ್ರೋಲ್ ಏನ್ ಕೆಲಸ ಮಾಡ್ಬೇಕು. ಹೌದಾ, ಇವೆರಡು ರೀತಿ ಹೆಂಗಾಗ್ಯವಪ್ಪ ಅಂತಂದ್ರೆ ಸಿಸ್ಟಮ್ ಆಫ್ ಡುಬಲ್ ಗವರ್ನಮೆಂಟ್. ಸೊ ನಾವು ದ್ವಿಸದನ ಶಾಸಕರನ್ನ ಕೇಳಿರಲ್ರಿ, ಓಕೆನಾ. ಸೊ ಆ ರೀತಿಯ ಒಂದು ಡುಬಲ್ ಅಂದ್ರ, ಓಕೆನಾ, ಡುಬಲ್ ಗವರ್ನಮೆಂಟ್ ಎಲ್ಲಿ ಫಸ್ಟ್ ಟೈಮ್ ತಂದರಪ್ಪ ಅಂತಂದ್ರೆ 1784 ಒಳಗಡೆ. ವೆರಿ ಇಂಪಾರ್ಟೆಂಟ್ ನೋಡ್ರಿ. ನೆಕ್ಸ್ಟ್ ನೋಡ್ರಿ, ಥರ್ಡ್ ಒಂದು ಪಾಯಿಂಟ್, ಇಟ್ ಎಂಪವರ್ ದ ಬೋರ್ಡ್ ಆಫ್ ಕಂಟ್ರೋಲ್ ಟು ಸೂಪರ್ವೈಸ್ ಅಂಡ್ ಡೈರೆಕ್ಟ್ ಟು ಆಲ್ ಆಪರೇಷನ್ಸ್ ಆಫ್ ಸಿವಿಲ್ ಅಂಡ್ ಮಿಲಿಟರಿ ಗವರ್ನಮೆಂಟ್ ಆರ್ ರೆವಿನ್ಯೂ ಆಫ್ ದ ಬ್ರಿಟಿಷ್ ಪೊಸಿಷನ್ ಇನ್ ಇಂಡಿಯಾ. ಸೊ ಭಾರತದೊಳಗಿರ್ತಕ್ಕಂಥ ಬ್ರಿಟಿಷರ ಆಸ್ತಿಯನ್ನು ಏನ್ ಮಾಡಾಕೊಂತಾರೆ ಅವರು, ಯಾರು ಮಾಡಾಕೊಂತಾರ, ಬೋರ್ಡ್ ಆಫ್ ಕಂಟ್ರೋಲ್. ಏನು ಬೋರ್ಡ್ ಆಫ್ ಕಂಟ್ರೋಲ್ ಕ್ರಿಯೇಷನ್ ಮಾಡ್ರಿ, ಅವರೆಲ್ಲ ಸೂಪರ್ವೈಸ್ ಆಗ್ಯಾರ. ಹೌದಾ, ಅದನ್ನ ಕಂಟ್ರೋಲ್ ಮಾಡಾಕೊಂತಾರ. ದೆನ್ ಅದಾದ್ಮೇಲೆ ಆಲ್ ಆಪರೇಷನ್ಸ್ ಆಗಿರ್ಬೋದು, ಯಾವ್ಯಾವ ಹೇಳ್ರಿ, ಸಿವಿಲ್ ನಾಗರಿಕ ಹಕ್ಕುಗಳಾಗಿರ್ಬೋದು, ಮಿಲಿಟರಿ ಗವರ್ನಮೆಂಟ್ ಆಗಿರ್ಬೋದು, ರೆವಿನ್ಯೂ ಆಗಿರ್ಬೋದು. ಇಲ್ಲಿ ವೆರಿ ಇಂಪಾರ್ಟೆಂಟ್ ನೋಡ್ರಿ, ಒಂದು ಸಿವಿಲ್, ಒಂದು ಮಿಲಿಟರಿ, ದೆನ್ ಅದಾದ್ಮೇಲೆ ಕಂದಾಯ. ಈ ಮೂರನ್ನು ಯಾರು ಒಂದು ಆಸ್ತಿಗಳನ್ನ ಯಾರು ರೆಗ್ಯುಲೇಟ್ ಮಾಡೋಕಪ್ಪ ಅಂತಂದ್ರೆ, ಕಾರ್ಯಗಳನ್ನು ನೋಡ್ಕೋಬೇಕಪ್ಪ ಅಂತಂದ್ರೆ ಯಾರು ಹೇಳ್ರಿ, ಬೋರ್ಡ್ ಆಫ್ ಕಂಟ್ರೋಲ್ ಅಂತ ಹೇಳಕೊಂತಾರೆ. ಬೋರ್ಡ್ ಆಫ್ ಕಂಟ್ರೋಲ್ ಯಾವಾಗ ಕ್ರಿಯೇಷನ್ ಆಗೈತಿ, 1784 ಒಳಗಡೆ. ಅದೇನೇನು ಕೆಲಸ ಮಾಡಬೇಕು ಅಂತ ಹೇಳ್ಯಾರ. ದೆನ್ ಇದು ನೋಡ್ರಿ ವೆರಿ ಇಂಪಾರ್ಟೆಂಟ್. ನೆಕ್ಸ್ಟ್ ಆಮೇಲೆ ಏನ್ ಹೇಳ್ತಾರ, ದ ಕಂಪನೀಸ್ ಟೆರಿಟೋರೀಸ್ ಇನ್ ಇಂಡಿಯಾ ವೇರ್ ಫಾರ್ ದ ಫಸ್ಟ್ ಟೈಮ್ ಕಾಲ್ಡ್ ಬ್ರಿಟಿಷ್ ಪೊಸಿಷನ್ ಇನ್ ಇಂಡಿಯಾ ಅಂತ ಹೇಳ್ಯಾರ. ಅಂದ್ರೆ ಫಸ್ಟ್ ಟೈಮ್ ಏನ್ ಮಾಡ್ಯಾರಿ,
ಬ್ರಿಟಿಷರ ಒಂದು ಆಸ್ತಿಗಳು ಭಾರತದೊಳಗೆ ಅದೇವ ಅಂತಂದ ಫಸ್ಟ್ ರೆಕಗ್ನೈಸ್ ಮಾಡಾಕುಂತಾರ. ಅಂದ್ರೆ ಕಂಪನಿ ಏನು ಮಾಡಾಕುಂತಿ ಒಂದು ಟೆರಿಟೋರಿ ಒಂದು ಭೂಪ್ರದೇಶ ಒಳಗಡೆ, ಇಂಡಿಯನ್ ಭೂಪ್ರದೇಶ ಒಳಗಡೆ ಇದೆಲ್ಲ ನಮ್ಮ ಆಸ್ತಿ ರೀ, ಓಕೆನಾ, ಇದೆಲ್ಲ ನಮ್ಮದು ಆಸ್ತಿ ಐತಿ ಇಡೀ ಭಾರತದೊಳಗಡೆ ಅಂತ ಹೇಳಕೊಂತಾರೆ. ಯಾವ ಒಂದು ಆಕ್ಟ್ ಮೂಲಕ ಅದು? ಇಟ್ಸ್ ಇಂಡಿಯಾ ಆಕ್ಟ್ ಮೂಲಕ. ಇಟ್ ಈಸ್ ವೆರಿ ಇಂಪಾರ್ಟೆಂಟ್. ದೆನ್ ನೆಕ್ಸ್ಟ್ ಏನು ಹೇಳ್ತಾರೆ ನೋಡ್ರಿ, ದ ಬ್ರಿಟಿಷ್ ಗೌರ್ಮೆಂಟ್ ವಾಸ್ ಗಿವನ್ ದ ಸುಪ್ರೀಂ ಕಂಟ್ರೋಲ್ ಒಂದು ಸರ್ವಾಧಿಕಾರಿಯಾಗಿರ್ತಕ್ಕಂಥ ಆಡಳಿತ, ಸುಪ್ರೀಮಸಿ ಆಡಳಿತ, ಹೌದಾ, ಯಾರ ಹತ್ರ ಇದು ಕಂಟ್ರೋಲು? ಓವರ್ ದ ಕಂಪನಿ ಅಫೇರ್ಸ್ ಆ್ಯಂಡ್ ಇಟ್ಸ್ ಅಡ್ಮಿನಿಸ್ಟ್ರೇಷನ್ ಇನ್ ಇಂಡಿಯಾ. ಓಕೆನಾ, ಅವಲ್ಲಿ ಹೇಳಿದ್ನ್ಯಾ. ಸೊ ಎಲ್ಲ ಒಂದು ಕಂಟ್ರೋಲ್ ಯಾರಿಗೆ ಐತಲ್ರಿ? ಬ್ರಿಟಿಷ್ ಗೌರ್ಮೆಂಟಿಗೆ ಐತಿ. ಇದ್ರ ಎಲ್ಲ ಆಡಳಿತದ ಒಂದು ಏನು ಕಂಟ್ರೋಲ್ ತೊಗೊಳಕುಂತಾರೆ, ಯಾರು ತೊಗೊಳಕುಂತಾರೆ? ಬ್ರಿಟಿಷ್ ಗೌರ್ಮೆಂಟ್ ತೊಗೊಳಕುಂತಾರೆ. ಯಾವ ಒಂದು ಕಾಯ್ದೆ ಮೂಲಕಪ್ಪ ಅಂತಂದಾಗ 1784 ಮೂಲಕ. ಓಕೆನಾ, ಇಟ್ಸ್ ವೆರಿ ಕ್ಲಿಯರ್. ಸೊ ನೆಕ್ಸ್ಟ್ ಬಂದ್ಬಿಟ್ಟು ನಾವು ಆ್ಯಕ್ಟ್ ಆಫ್ 1786. ಸೊ ಇಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಯಾಕಪ್ಪ ಅಂದ್ರೆ ಇಲ್ಲಿ ಲಾರ್ಡ್ ಕಾರ್ನ್ ವಾಲಿಸ್ ಬರ್ತಾನ, ಆತ ಡಿಮ್ಯಾಂಡ್ ಮಾಡ್ತಾನೆ ರೀ. ಸೊ ನಾನೀಗ ಅಪಾಯಿಂಟ್ ಆಗ್ಬೇಕಪ್ಪ ಅಂತಂದ್ರೆ ನನಗೆಲ್ಲ ಹಿಂಗಿರ್ಬೇಕು, ನನಗೆ ಹಿಂಗಿರ್ಬೇಕು ಅಂತ ಹೇಳ್ತಾನೆ. ಅದು ಏನು ಹೇಳೋಣ ನೋಡಮ್ರಿ. ಸೊ ಫಸ್ಟ್ ಒನ್ ನೋಡ್ರಿ, ಎಷ್ಟ್ರಾಗ ಅವನು ಅಪಾಯಿಂಟ್ ಆದ್ನ ಅಂತ ಕೇಳ್ತಾರೆ. ಎಷ್ಟು ನೋಡ್ರಿ, 1786 ಒಳಗಡೆ ನೋಡ್ರಿ, ಲಾರ್ಡ್ ಕಾರ್ನ್ ವಾಲಿಸ್ ಅಪಾಯಿಂಟೆಡ್ ಗವರ್ನರ್ ಜನರಲ್ ಆಫ್ ಬೆಂಗಾಲ್. ನಾನು GGB ಅಂತ ಬರ್ತೀನಿ, ವೆರಿ ಶಾರ್ಟ್ ಫಾರ್ಮ್. ಓಕೆನಾ, ಗವರ್ನರ್ ಜನರಲ್ ಆಫ್ ಬೆಂಗಾಲ್. ಓಕೆನಾ, ಇವನೇನು ಮಾಡ್ತಾರೆ ನೋಡ್ರಿ, ಈ ಪ್ಲೇಸ್ಡ್ ಟು ಡಿಮ್ಯಾಂಡ್ಸ್. ನಾನು ಹೇಳಿದೆ ಡಿಮ್ಯಾಂಡ್, ಬೇಡಿಕೆಗಳನ್ನು ಇಡ್ತಾನ, ಹೌದಾ. ನಾನು ಅಪಾಯಿಂಟ್ ಆಗ್ಬೇಕಪ್ಪ ಅಂತಂದ್ರೆ ಬೇಡಿಕೆಗಳನ್ನ ಅದು ಅಕ್ಸೆಪ್ಟ್ ಮಾಡ್ಕೊತಾನೆ, ಹೌದಾ. ಸೊ ಅದು ಏನೇನು ಬೇಡಿಕೆಗಳು? ಫಸ್ಟ್ ಒನ್, ಇಟ್ ಶುಡ್ ಬಿ ಗಿವನ್ ಪವರ್ ಟು ಓವರ್ ರೈಡ್ ದ ಡಿಸಿಷನ್ ಆಫ್ ಈಸ್ ಕೌನ್ಸಿಲ್ ಇನ್ ಸ್ಪೆಷಲ್ ಕೇಸಸ್. ಒಂದು ಕೌನ್ಸಿಲ್ ಬಾಡಿ ಐತಲ್ರಿ, ಅದನ್ನ ಸಮೇತ ಏನು ಮಾಡ್ತಾನೆ, ನಾನು ಓವರ್ ರೈಡ್ ಮಾಡ್ತೀನಿ. ಯಾವ ಟೈಮ್ ಒಳಗಪ್ಪ ಅಂದ್ರೆ ವಿಶೇಷವಾಗಿರ್ತಕ್ಕಂಥ ಒಂದು ಕೇಸಸ್ ಸಂದರ್ಭದೊಳಗಡೆ ಅಂತ ಹೇಳ್ಕೊಂಡು ಬರ್ತಾನೆ. ದೆನ್ ಇದಾದ್ಮೇಲೆ ಈ ಕುಡ್ ಆಲ್ಸೋ ಬಿ ದ ಕಮಾಂಡರ್ ಇನ್ ಚೀಫ್. ಇವನೇನಾಗ್ಯಾನ ಹೇಳ್ರಿ, ಕಮಾಂಡರ್ ಇನ್ ಚೀಫ್ ಆಗ್ಯಾನ. ಸೊ ಮಿಲಿಟರಿ ಕ್ಲಿಯರ್ ಅಲ್ಲ. ಸೊ ಅಂದರೆ ಭಾರತದೊಳಗಡೆ ಯಾವ ರೀತಿಯಾಗಿ ಯುದ್ಧ ಮಾಡಬೇಕು, ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ಕಮಾಂಡರ್ ಇನ್ ಚೀಫ್ ಯಾರಿದ್ರಿ ಹೇಳ್ರಿ? ಕಾರ್ನ್ ವಾಲಿಸ್. ನಾನು ಆಗ್ತೀನಿ, ನನಗೆ ಈ ಯುದ್ಧ ಬೇಕು ಅಂತ. ಓಕೆ, ಅಕಾರ್ಡಿಂಗ್ಲಿ ದ ಆಕ್ಟ್ ಆಫ್ 1786 ವಾಸ್ ಎನಾಕ್ಟೆಡ್ ಟು ದ ಮೇಕ್ ದ ಬೋತ್ ಪ್ರೊವಿಷನ್ಸ್. ಇದು ಆಗಿರ್ಬೋದು ಮತ್ತು ಇದಾಗಿರ್ಬೋದು. ಏನಾಗಬೇಕು ಮತ್ತು ಯಾವ್ದು ಆ್ಯಕ್ಟ್ ಮೂಲಕ ಹೇಳ್ರಿ? 1786 ಮೂಲಕ. ಇವನಿಗೋಸ್ಕರನೇ ಈ ಆ್ಯಕ್ಟ್ನ ತರ್ತಾರ. ಓಕೆನಾ, ದಿಸ್ ಈಸ್ ಆಲ್ ಅಬೌಟ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಒಳಗೆ ಬ್ಯಾಕ್ಗ್ರೌಂಡ್ ಒಳಗಡೆ 2 ಒಂದು ಶಾಸನಗಳು. ಓಕೆನಾ, ಇಲ್ಲಿ ಬ್ರಿಟನ್ ಶಾಸನ ಆಗಿರ್ಬೋದು, ಅದಾದಮೇಲೆ ಆ್ಯಕ್ಟು ಯಾವ್ದು ಹೇಳ್ರಿ? 1786. ಇಲ್ಲಿ 84, 86. ನೆಕ್ಸ್ಟ್ ಕಂಟಿನ್ಯೂ ಮಾಡ್ತೀವಿ. ಓಕೆ, ಥ್ಯಾಂಕ್ ಯು ಆಲ್, ಥ್ಯಾಂಕ್ ಯು ಸೊ ಮಚ್.